ನಮಸ್ಕಾರ. ನಾನು ನಿಮ್ಮ ಆದಿತ್ಯ ಕೃಷ್ಣ. ನನ್ನ ವಾಹಿನಿಯಾದಂತಹ ಆದಿತ್ಯಾಸ್ ಒಡಿಸ್ಸಿ ಡೈರೀಸ್ಗೆ ಸ್ವಾಗತ, ಸುಸ್ವಾಗತ. ಅರುಣಾಚಲೇಶ್ವರ ದೇವಾಲಯ, ಅಣ್ಣಾಮಲೈಯರ್ ದೇವಾಲಯ ಎಂದು ಕರೆಯಲ್ಪಡುವ ಇದು ಭಾರತದ ಅತ್ಯಂತ ಪವಿತ್ರ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ತಿರುವಣ್ಣಾಮಲೈನ ಪವಿತ್ರ ಅರುಣಾಚಲ ಬೆಟ್ಟದ ಬುಡದಲ್ಲಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಪಂಚಭೂತ ಸ್ಥಳಗಳಲ್ಲಿ ಬೆಂಕಿಯ ಅಂಶವನ್ನು ಪ್ರತಿನಿಧಿಸುವ ಈ ದೇವಾಲಯ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಾಲಯ ಎಂದು ಕಾಣಿಸಿಕೊಂಡಿದೆ. ಈ ದೇವಾಲಯದ ಇತಿಹಾಸವು 1000 ವರ್ಷಗಳಿಗೂ ಹಿಂದಿನದು. ಅಪ್ಪಾರ್, ಸಂಬಂದರ್, ಸುಂದರರ್ ಮತ್ತು ಮಾಣಿಕವಾಸಗರ್ ರಂತಹ ಪ್ರಾಚೀನ ತಮಿಳು ಸಂತರು ತಮ್ಮ ತೇವಾರಂ ಮತ್ತು ತಿರುವಾಸಗಂ ಎಂಬ ಭಕ್ತಿಗೀತೆಗಳಲ್ಲಿ ಈ ದೇವಾಲಯವನ್ನು ಶ್ಲಾಘಿಸಿದ್ದಾರೆ. ಇದು ಕನಿಷ್ಠ 7ನೇ ಶತಮಾನದ ದೇವಾಲಯವು ಒಂದು ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿತ್ತು ಎಂದು ಹೇಳಲಾಗಿದೆ. ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಸರ್ವೋಚ್ಚರು ಎಂಬ ವಿವಾದವನ್ನು ಪರಿಹರಿಸಲು ಶಿವನು ಇಲ್ಲಿ ಒಂದು ದೊಡ್ಡ ಅಗ್ನಿ ಸ್ತಂಭವಾಗಿ ಕಾಣಿಸಿಕೊಂಡನು. ವಿಷ್ಣು ಜ್ವಾಲೆಯ ತಳವನ್ನು ಹುಡುಕಿದನು, ಬ್ರಹ್ಮನು ಮೇಲ್ಭಾಗವನ್ನು ಹುಡುಕಿದನು. ಆದರೆ ಇಬ್ಬರಿಗೆ ಅಂತ್ಯ ಸಿಗಲಿಲ್ಲ. ಈ ದೈವಿಕ ಬೆಂಕಿ ನಂತರ ಪವಿತ್ರ ಅರುಣಾಚಲ ಬೆಟ್ಟವಾಯಿತು. ಈ ದಂತಕಥೆಯಿಂದಾಗಿ ಶಿವನನ್ನು ಇಲ್ಲಿ ಅಗ್ನಿ ಅಂಶದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮುಖ್ಯವಾಗಿ 9ನೇ ಶತಮಾನದಲ್ಲಿ ಚೋಳರು, ಪಾಂಡ್ಯರು, ಹೊಯ್ಸಳರು ಮತ್ತು ವಿಜಯನಗರದ ರಾಜರು ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ದರು. ಗಿರಿ ಪ್ರದಕ್ಷಿಣೆ ತಿರುವಣ್ಣಾಮಲೈನಲ್ಲಿರುವ ಪವಿತ್ರ ಆಚರಣೆಯಾಗಿದೆ. ಭಕ್ತರು ಅರುಣಾಚಲ ಬೆಟ್ಟವು ಶಿವನ ಒಂದು ರೂಪ ಎಂದು ನಂಬುತ್ತಾರೆ. ಆದ್ದರಿಂದ ಬೆಟ್ಟದ ಸುತ್ತಲೂ ನಡೆಯುವುದನ್ನು ಶಿವನನ್ನು ನೇರವಾಗಿ ಪೂಜಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಗಿರಿವಲಂ ಮಾರ್ಗವು ಸುಮಾರು 14 ಕಿಲೋಮೀಟರ್ ಉದ್ದವಿದ್ದು ಪವಿತ್ರ ಅರುಣಾಚಲ ಬೆಟ್ಟವನ್ನು ಸುತ್ತುವರೆದಿದೆ. ಬರಿಗಾಲಿನಲ್ಲಿ ಈ ಹಾದಿಯನ್ನು ಕ್ರಮಿಸತಕ್ಕದ್ದು. ಪೌರ್ಣಮಿಯ ರಾತ್ರಿಯಂದು ಬಹಳ ವಿಶೇಷವೆಂದು ಭಕ್ತರು ನಂಬುತ್ತಾರೆ. ಕಾರ್ತಿಕ ದೀಪಂ ಉತ್ಸವವು ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಗಿರಿವಲಂ ಸಮಯದಲ್ಲಿ 8 ದಿಕ್ಕುಗಳಲ್ಲಿ 8 ಲಿಂಗಗಳಿದ್ದು ಅಷ್ಟ ದಿಕ್ಪಾಲಕರಿಗೆ ಸಂಬಂಧಿಸಿದ ಲಿಂಗಗಳಾಗಿವೆ. ಇಂದು ಗಿರಿವಲಂ ಭಾರತ ಮತ್ತು ಪ್ರಪಂಚದ ಎಲ್ಲ ಭಾಗಗಳಿಂದ ಭಕ್ತರು, ಆಧ್ಯಾತ್ಮಿಕ ಅನ್ವೇಷಕರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿ ತಿರುವಣ್ಣಾಮಲೈ ಕಾಣಲ್ಪಟ್ಟಿದೆ.
ತಿರುವಣ್ಣಾಮಲೈ ಕೇವಲ ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಗಿರಿವಲಂಗೆ ಮಾತ್ರವಲ್ಲ, ಅರುಣಾಚಲ ಬೆಟ್ಟದ ಸುತ್ತಮುತ್ತಲಿನ ಶಾಂತಿಯುತ ಆಧ್ಯಾತ್ಮಿಕ ಆಶ್ರಮಗಳಿಗೂ ಹೆಸರುವಾಸಿಯಾಗಿದೆ. ಅನೇಕ ಸಂತರು, ಋಷಿಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಕರು ಇಲ್ಲಿ ಶತಮಾನಗಳಿಂದ ವಾಸಿಸುತ್ತಿದ್ದಾರೆ. ರಮಣಾಶ್ರಮ, ಶೇಷಾದ್ರಿ ಸ್ವಾಮಿಗಳ ಆಶ್ರಮ, ಯೋಗಿ ರಾಮಸುತಾರ್ ಆಶ್ರಮ, ಸ್ಕಂದಾಶ್ರಮ, ವಿರೂಪಾಕ್ಷ ಗುಹೆ ಈ ಆಶ್ರಮಗಳು ತಿರುವಣ್ಣಾಮಲೈಯನ್ನು ಧ್ಯಾನ, ಯೋಗ, ಆತ್ಮವಿಚಾರಣೆ ಮತ್ತು ಆಂತರಿಕ ಶಾಂತಿಗೆ ಪ್ರಮುಖ ಆಧ್ಯಾತ್ಮಿಕ ತಾಣವನ್ನಾಗಿ ಮಾಡುತ್ತವೆ. Play.